ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರು ಈ ಹಿಂದೆ ವಾಲ್ಮೀಕಿ ನಿಗಮದ ಒಂದು ಹಗರಣದಲ್ಲಿ 187 ಕೋಟಿ ಲೂಟಿ ಮಾಡಿರುವಂತ ಒಂದು ಪ್ರಕರಣದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವ್ರನ್ನ ಯಾಕೆ ಕೈ ಬಿಟ್ರು? ಡಿ ಕೆ ಶಿವಕುಮಾರ್ ಇವಾಗ ಯಾಕೆ ತಗೊಂಡ್ರು? ಅಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಬೊಕ್ಕಸಕ್ಕೆ ನೇರವಾಗಿ ಕೈ ಹಾಕಿ ಲೂಟಿ ಮಾಡಿರುವಂತ ಪ್ರಕರಣ ಇದಾಗಿರೋ ಕಾರಣ ಸಾಕ್ಷಾತ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸೆಂಬ್ಲಿ ಸಾಕ್ಷಿಯಾಗಿ ವಿಧಾನಸಭೆಯಲ್ಲೇ ನೀವ್ ಹೇಳ್ತಾ ಇರೋದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ ಅಂತ ಹೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ತಗೊಂಡ್ರಲ್ಲ, ಇಷ್ಟುದ್ರೊಳಗಡೆ ಏನ್ ಬದಲಾವಣೆ ಆಗಿದೆ ಅಂತ ಹೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣನೇ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಹೊಟ್ಟೆ ಕಿಚ್ಚು ಬಂದಿದೆ ಅಂತ ಹೇಳಿ. ನಾಗೇಂದ್ರ, ನಿನ್ನಂತವ್ರು 100 ಮಂದಿ ಆದ್ರೂ ಕೂಡ ಉದ್ಧಾರ ಆಗ್ಬೇಕಂತ ನಾವು ಬಯಸ್ತೀವಿ, ಆಗ್ಲಿ ಯಾರು ಹಾಳಾಗೋಗ್ಬೇಕಂತ ಹೇಳಿ ನಾನು ಬಯಸೋನು ನಾನಲ್ಲ. ನೀವು ಬದುಕಲಿಕ್ಕೇನೆ ನನ್ನ ಜೊತೆಯಲ್ಲಿ ಬಂದಂತವ್ರು. ಎಸ್ ಟಿ ರಿಸರ್ವೇಶನ್ಗಳು ಬಂದಾದ್ಮೇಲೆ ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 5 ರಿಸರ್ವೇಶನ್ಗಳಾದಾಗ ನಿನ್ನ ಮೊದಲ ಭಾರತೀಯ ಜನತಾ ಪಕ್ಷದ MLA ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿಗೆ ಜಾತಿ ಅನ್ನೋದೇ ಗೊತ್ತಿಲ್ಲ. ಇವತ್ತು ಏನೇ ಇದ್ರೂ ಕೂಡ ಒಂದು ಅಣ್ಣ ತಮ್ಮಂದರಾಗಿ ಎಲ್ಲಾ ಜಾತಿಗಳ ಜೊತೆ ಬೆರೆಯೋನ್ ನಾನು. ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು, ಕರಪ್ಷನ್ಗೆ, ಭ್ರಷ್ಟಾಚಾರಕ್ಕೆ ಜಾತಿನೇ ತಗೊಂಡ್ ಬರೋದು ಎಷ್ಟುವರೆಗೆ ಸರಿ ಅನ್ನೋದನ್ನ ನಾಗೇಂದ್ರ ಅರ್ಥ ಮಾಡ್ಕೋಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ದಲಿತ ಮಂತ್ರಿ ಆಗಿದ್ದಾರೆ, ಅದನ್ನ ಬಿಜೆಪಿ ಪಕ್ಷದವರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಜೋಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಾಚಿಕೆಗೇಡಿನ ವಿಷಯ, ತಲೆ ತಗ್ಗಿಸ್ಕೊಳ್ಳುವಂತ ಒಂದು ವಿಷಯ. ಇಡೀ ಭಾರತದಲ್ಲೇ ಇಂಥ ಒಂದು ಭ್ರಷ್ಟಾಚಾರ ಮಾಡಿರುವಂತ ಒಂದು ಮಂತ್ರಿಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಜಾತಿ ನೆಪ ಒಡ್ಡಿ ಸಮರ್ಥಿಸ್ಕೊಂಡು ಬರ್ತಾರೆ ಅಂತಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯೋಚನೆ ಮಾಡ್ಬೇಕು, ರಾಜ್ಯದ ಜನರು ನಿಮ್ ಬಗ್ಗೆ ಏನು ತಿಳ್ಕೊಳ್ತಾರೆ ಅನ್ನುವಂತ ಒಂದು ವಿಚಾರ. ಜೊತೆಗೆ ಇವತ್ತು ನಾವು ಸದನದಲ್ಲಿ ನಿರಂತರ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾವು ಈ ಒಂದು ಬಂಡೆ ಸರ್ಕಾರ ಇವತ್ತು ಏನೇ ಆದ್ರೂ ಕೂಡ ನಾವು ನಾಗೇಂದ್ರನ ಸಮರ್ಥಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಮೊನ್ನೆ ವಿಧಾನಸೌಧದಲ್ಲಿ ಇಷ್ಟು ಅಮೌಂಟ್ ರಿಕವರಿ ಆಗಿದೆ, ಇನ್ನ ಇಷ್ಟು ಅಮೌಂಟ್ ರಿಕವರಿ ಆಗ್ಬೇಕಾಗಿದೆ ಅಂತೇಳಿ ಅವರು ಅದನ್ನ ಸದನದಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ನಾವ್ಯಾರು ಕೇಳಿಲ್ಲ, ಅಂದ್ರೆ ಏನೋ ಒಂದು ರೆಕಾರ್ಡ್ ಹೋಗ್ಬೇಕು ಅಂತ ಹೇಳಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನ ಒಂದು ದಾಖಲೆ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನ್ ಮಾಧ್ಯಮ ಸ್ನೇಹಿತರಿಗೆ ಬೆಂಗಳೂರಲ್ಲಿ ಕೇಳಿದೆ, ಇವತ್ತು ನಮ್ಮ ಬಳ್ಳಾರಿ ಮಾಧ್ಯಮ ಮಿತ್ರರಲ್ಲೂ ಕೂಡ ನಾನು ಒಂದೇ ಪ್ರಶ್ನೆ ಕೇಳೋದು, ಯಾವನಾದ್ರೂ ಒಬ್ಬನ ಕಳ್ತನ ಮಾಡ್ಬಿಟ್ಟು ಆ ಕಳ್ತನ ಮಾಡಿರೋ ಹಣ ಪೊಲೀಸರು ರಿಕವರಿ ಮಾಡಿದ ತಕ್ಷಣ ಅವನಿಂದ ನಾವು ದುಡ್ಡು ರಿಕವರಿ ಮಾಡ್ಬಿಟ್ಟಿವಿ ಅಂತ ಅವ್ನು ಬಿಡ್ತಾರ? ಅವ್ನು ಮಾಡಿರೋಂತ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ಇವತ್ತು ನಾನು ಮೊದಲಿಂದ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ಈ ವಿಷಯದಲ್ಲಿ ನಾಗೇಂದ್ರ ತಪ್ಪು ಮಾಡಿದಾನ ಅಥವಾ ನಾಗೇಂದ್ರ ಮುಖವಾಡವನ್ನ ಇಟ್ಟು ನಾಗೇಂದ್ರ ಒಂದು ವಾಲ್ಮೀಕಿ ನಿಗಮದ ಒಂದು ಹಣವನ್ನ ಕಾಂಗ್ರೆಸ್ ಪಕ್ಷ ದೋಚಿದೇನಾ ಅಂತ ನಾವು ಯೋಚನೆ ಮಾಡಿದ್ರೆ ಇದು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಬೆಂಗಳೂರಿಂದ ಡೆಲ್ಲಿವರೆಗೆ ಕೂಡ ಸರ್ಕಾರ ಅವ್ರಿಗೆ ಬಂದಿತ್ತು, ತಕ್ಷಣ ಎಲೆಕ್ಷನ್ಗಳು ಬಂದ್ಬಿಟ್ವು. ಗೋವಾ ಮತ್ತು ನಮ್ಮ ತೆಲಂಗಾಣ ಮತ್ತು ನಮ್ಮ ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹಣವನ್ನ ಅವರು ದುರ್ಬಳಕೆ ಮಾಡಿರೋದು 800 ಅಕೌಂಟ್ಗಳಿಗೆ. ನಾಗೇಂದ್ರನೇ ಹೇಳ್ತಾ ಇದ್ರು, ನನಗೆ ಗೊತ್ತೇ ಇಲ್ಲ, 800 ಅಕೌಂಟ್ಗಳಿಗೆ ಹಣ ಹೋಯಿತು, ನಮ್ಮ SIT ಅಧಿಕಾರಿಗಳನ್ನ ಮೆಚ್ಕೋಬೇಕು, ಹಣ ರಿಕವರಿ ಮಾಡಿದ್ದಾರೆ
ನಾಚಿಕೆ ಇಲ್ಲ ನಿನಗೆ? ಏನ್ ಮಾತಾಡ್ತಾ ಇದೀಯ ನೀನು? ಅಂದ್ರೆ 800 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗುವವರೆಗೂ ಒಬ್ಬ ರಾಜ್ಯದ ಮಂತ್ರಿಯಾಗಿ ಇಲಾಖೆ ಮೇಲೆ ನಿನಗೇನ್ ಕಂಟ್ರೋಲ್ ಇದ್ದಂಗೆ? ಇವತ್ತು ಆ ಸಂಸ್ಥೆಯ MD ತನ್ನ ಹೇಳಿಕೆ ಕೊಟ್ಟಿದ್ದಾನೆ, ನನ್ನ ಪ್ರಾಣಕ್ಕೆ ನನಗೆ ತೊಂದರೆ ಇದೆ, ನಾನು ನಾಗೇಂದ್ರ ಅವರ ಇನ್ಸ್ಟ್ರಕ್ಷನ್ ಮೇಲೆನೆ ನಾನು ಹಣವನ್ನ ವರ್ಗಾವಣೆ ಮಾಡಿದ್ದೀನಿ. SIT ಅವ್ರದೇ ರೀ, ಅವ್ರದೇ ಆಗಿರುವಂತ SIT ಅವರು ಸಂಬಂಧನೇ ಬರಲ್ಲ ನೋಡಿ. ಇವತ್ತು ಇಡೀ ನಮ್ಮ ಹಾಗಿದ್ರೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾಗೇಂದ್ರನ್ನೇ ಇವತ್ತು ಮೈನಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಸೋನಿಯಾ ಗಾಂಧಿ ಮೂಲಕ ನಮ್ಮನ್ನ ಅವರು ಬಂಧನ ಮಾಡಿಸಿದಾಗ ಅವತ್ತು CBI ಒಳ್ಳೇದ ಇವರಿಗೆ? ಅದೇ ನಾಗೇಂದ್ರ ನನ್ನ ಜೊತೆಯಲ್ಲಿ 2.5 ವರ್ಷ ಜೈಲಾಗಿದ್ನಲ್ಲ, ಅವತ್ತು ಅವನಿಗೆ CBI ಕೆಟ್ಟದ್ದು, ಇವತ್ತು CBI ಕೇಂದ್ರ ಸಂಸ್ಥೆ ಅಂತ ಮಾತಾಡ್ತಾರ ನೋಡಿ. ಏನಾದ್ರೂ ಮಾತಾಡಿದ್ರೆ ಕೂಡ ಒಂದು ಅರ್ಥ ಅನ್ನೋದು ಇರ್ಬೇಕು, ಅರ್ಥ ಇಟ್ಕೊಂಡು ಮಾತಾಡ್ಬೇಕು. ಇವತ್ತು ಸದನದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ನಾಗೇಂದ್ರನ್ನ ವಜಾ ಮಾಡುವವರೆಗೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಇವತ್ತು ಅದೇ ಒಂದು ರೀತಿಯಲ್ಲಿ ಮುಂದಿನ ಪ್ರಣಾಳಿಕೆ ಕೂಡ ಸದನ ಮುಗಿದ ತಕ್ಷಣ ಇವತ್ತು ನಮ್ಮ ಶ್ರೀರಾಮುಲು ಅವರಾಗಿರ್ಬೋದು, ಬಹುತೇಕ ವಾಲ್ಮೀಕಿ ನಾಯಕರುಗಳ ನೇತೃತ್ವದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ. ತಾವು ಇವತ್ತು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ ಅಂತ ಹೇಳಿ. ಬರಗಾಲ ಇರೋದು ನಮ್ಮ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ. ಇವತ್ತು ವಿಷಯ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಯಾವುದೇ ಒಂದು ರೀತಿ ರೈತರ ಪರವಾಗಿ ನಮ್ಮ ಬರಗಾಲದಲ್ಲಿ ಇರುವಂತ ರೈತರ ಸಂಕಷ್ಟ ನಿವಾರಣೆ ಮಾಡೋದಕ್ಕೆ ಮೊದಲು ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಬರ ಅಂತ ಹೇಳಿ ಘೋಷಣೆ ಮಾಡ್ಲಿ ಅವರು.